ಪ್ರಕೃತಿ ಸೌಂದರ್ಯವನ್ನು ನೋಡಿ ಮನುಷ್ಯ ಬಹಳ ಕಲಿಬೇಕಾಗ್ತದೆ. ಈ ಸೃಷ್ಟಿ ಸೌಂದರ್ಯ ಮನುಷ್ಯನಿಗಾಗಿ ನಿರ್ಮಾಣ ಮಾಡಿದ್ದು. ವಾಯು, ಗಾಳಿ, ಬೆಳಕು, ನೀರು, ಅಗ್ನಿ, ಪರ್ವತ, ಚುಕ್ಕೆಗಳು, ನಕ್ಷತ್ರ, ಚಂದ್ರ, ಸೂರ್ಯ, ಇದನ್ನು ನಾವು ಯಾವಾಗ ನೋಡಿ ಕಲ್ಕೊಳ್ತೇವೆ ಆವಾಗ ಮನುಷ್ಯ ಶಾಂತ ಆಗ್ತವೆ. ಪರ್ವತ ಕಡೆ ಹೋಗಿ ಕೂತು ನೋಡ್ರಿ, ಅಲ್ಲಿ ಪರ್ವತ ಕಡೆ ಮುಖ ಮಾಡಿ ಕುಳಿತು ನೋಡ್ರಿ. ನಾವು ಎಂತೆಂಥ ಅಹಂಕಾರಗಳು ಎಲ್ಲ ಜೀರ್ಣ ಆಗಿ ಹೋಗ್ತವೆ, ನಾಶ ಆಗಿ ಹೋಗ್ತವೆ ಆಟೋಮೆಟಿಕ್ಕಾಗಿ. ಇಂಥ ದೊಡ್ಡ ಪರ್ವತ, ನಾನು ಎಷ್ಟು ಚಿಕ್ಕ ಮನುಷ್ಯ ಅಂತ ಬಂತು, ತಿಳುವಳಿಕೆ ಬಂತು, ಸತ್ಯದ ಅರ್ಥ ಆಯಿತು, ಮುಗೀತು. ಇಲ್ಲಿ MLA ಇಲ್ಲ, MP ಇಲ್ಲ, ಮಿನಿಸ್ಟರ್ ಇಲ್ಲ, ಸಾಹುಕಾರ ಇಲ್ಲ, ಯಾರೂ ಇಲ್ಲ. ಬಡವಾದ ಕೂಡ ಅಲ್ಲಿ ಕುಳಿತು ಶ್ರೀಮಂತಿಕೆಯನ್ನು ಅನುಭವಿಸ್ಬೋದು. ಆಹಾ, ಎಂಥ ಬೆಟ್ಟಿದು, ಸೃಷ್ಟಿಯ ಒಂದು ಸೊಬಗಿದು. ದೂರಿನ ಗುಡ್ಡ ಕಣ್ಣಿಗೆ ನೊನ್ನೆಗೆ ಆದರೂ ಕೂಡ ಸಮೀಪ ಬಂದಾಗ ಕೂಡ ತನ್ನ ನಿಜ ಸ್ಥಿತಿಯನ್ನು ತೋರಿಸ್ತಾ ಇದೆಯಲ್ಲ. ಹಾಗೆ ನಾವು ಕೂಡ ನಮ್ಮ ನಿಜ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸ್ಬೋದು. ನಾವೇನು ಮಾಡ್ತೇವೆ? ಡುಂಗಿತನ ಮಾಡ್ತೇವೆ, ಮುಖಕ್ಕೆ ಪೌಡರ್ ಹಚ್ಚಿರ್ತೇವೆ, ಏನೇನು ಹೇಳ್ತಿರ್ತೇವೆ, ನಮಗೆ ಅರಿವು ಇರೋದಿಲ್ಲ. ಅದರ ಒಂದು ಗುಡ್ಡವನ್ನು ನೋಡಿ ಅಲ್ಲಿ ಸಮೀಪವನ್ನು ಕುಳಿತು ಕಲ್ಲುಗಳನ್ನು ನೋಡ್ಕೋತ ಒಂದು ಅರ್ಧ ಗಂಟೆ ಕೊಡ್ರಿ, ದಿವಸ ಒಂದು 20 ನಿಮಿಷ ಕೊಡ್ರಿ. ನಿಮ್ಮ ಅಹಂಕಾರ ಎಲ್ಲ ಮಾಯ ಆಗಿ ಹೋಗ್ತದೆ, ನಿಮ್ಮ ಶ್ರೀಮಂತಿಕೆ ಎಲ್ಲ ಕರಿಗೆ ಹೋಗ್ತದೆ. ಅಷ್ಟೊಂದು ಶಕ್ತಿ ಇದೆ. ನೋಡುವ ಕಣ್ಣುಗಳು ತನ್ನಿಂತಾನೆ ಏನು ನಾನು ನೋಡ್ತಾ ಇದ್ದೇನೆ ಅಂತ 1 ತಿಂಗಳು ಅನಿಸ್ಬೋದು, 2ನೇ ತಿಂಗಳು ಅರಿವಾಗ್ತೈತೆ. ಅದು ಅರೆ ಇಷ್ಟೊಂದು ದೊಡ್ಡದಿದೆಲ್ಲ. 3ನೇ ತಿಂಗಳಲ್ಲಿ ಹೌದಲ್ಲ, ಇದ್ರ ಮುಂದೆ ನಾವೆಷ್ಟು ಚಿಕ್ಕವರು. 4ನೇ ತಿಂಗಳಲ್ಲಿ ಸತ್ಯದ ಅರಿವು ಆಗಿ ಆಗ್ತೈತೆ. ಅದು ಕುಳಿತಬೇಕು, ಕೂಡಬೇಕು. ಹಂಗೆ ಆಗ್ತೈತೆ ಅಂದ್ರೆ ಕೂಡು, ಅಲ್ಲಿ ಕುಳಿತ ನಂತರ ಸತ್ಯದ ದರ್ಶನ ನಿನಗೆ ಆಗಿ ಆಗ್ತೈತೆ. ಅದು ಅದಕ್ಕೆ ಪ್ರವಚನ ಏನು ಹೇಳ್ತಿರ್ತಾರೆ ಅವ್ರ ಮುಂದೆ ಕೂಡಬೇಕು, ಅವ್ರು ಹೇಳಿದಂಥ ಮಾತುಗಳನ್ನು ಕೇಳಬೇಕು. ಧರ್ಮದ ವಿರೋಧಿಗಳಲ್ಲ, ಕೆಲವೊಂದು ಧರ್ಮದ ವಿರೋಧಿಗಳಿರ್ತಾರೆ. ಅವರು ಧರ್ಮದ ಹೆಸರಿನಲ್ಲೇ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಿರ್ತಾರೆ, ಇನ್ನೊಂದು ಧರ್ಮನ ಬೈತಿರ್ತಾರೆ. ಅಂಥವ್ರ 7-8 ಜನ ನಮ್ಮ ದೇಶದಲ್ಲಿ ಈಗ ಸದ್ಯಕ್ಕೆ ಸಿಗ್ತಾರೆ. ಅವರು ದೊಡ್ಡ ದೊಡ್ಡ ರಾಜಕಾರಣಿಗಳ ಬೆನ್ನ ಹತ್ತಿ ತಮ್ಮ ದಂಧೆಯನ್ನು ಮುಂದುವರಿಸ್ತಿರ್ತಾರೆ. ಜೈ ಸಂವಿಧಾನ ಗೊತ್ತಿಲ್ಲ, ಜೈ ಭೀಮ್ ಗೊತ್ತಿಲ್ಲ, ಮನೋವಾದಿ ಸ್ಥಿತಿಯಲ್ಲಿರ್ತಕ್ಕಂಥವ್ರು ಇವರು. ಸ್ತ್ರೀ ಮನೆಯಲ್ಲಿ ಇರಬೇಕು, ಹೊರಗೆ ಹೋಗುವಾಗ ಇನ್ನೊಬ್ಬ ಪುರುಷನ ತೆಗೆದುಕೊಂಡು ಹೋಗ್ಬೇಕು, ಸೇವೆ ಮಾಡಬೇಕು. ಧರ್ಮದ ಹೆಸರಿನಲ್ಲಿ ಕಟ್ಟುಪಾಡುಗಳು, ಮನೋವಾದಿ ಸ್ಥಿತಿ. ಅದು ಜೈ ಸಂವಿಧಾನ ಗೊತ್ತಿಲ್ಲ. ಹಾಗೆ ಆ ಗುಡ್ಡದ ಬಗ್ಗೆ ಕೂಡ ನಮಗೆ ಗೊತ್ತಿಲ್ಲ. ಗುಡ್ಡ ಯಾವ ರೀತಿ ನೋಡೋದಪ್ಪ ನಾವು? ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡ್ತದೆ, ಹಸಿರನ್ನು ಕೊಡ್ತದೆ. ಆ ಹಸಿರಿನಿಂದ ನಮ್ಮ ಉಸಿರು ಪಾವನಾಗ್ತದೆ. ಇನ್ನು ಗಾಳಿ ಕೂಡ ಎಂಥ ಅದ್ಭುತವಾದಂಥ ಜೀವನವನ್ನು ಕಲ್ಪಿಸಿಕೊಡ್ತೈತೆ. ಗಾಳಿ ಅಂತ ನಿರಾಳವಾಗಿ ಕಲಿತೈತೆ. ಅದು ಒಂದೊಂದು ವಸ್ತುವಿಂದ ಒಂದೊಂದು. ಗುಡ್ಡ ಅಹಂಕಾರವನ್ನು ಕಳಿಸಿಬಿಡ್ತೈತೆ. ವಾಯು ನಿರಾಳತೆ, BP ಹೋಗ್ತೈತಿ, ಶುಗರ್ ಹೋಗ್ತೈತಿ, ಎಲ್ಲ ಹೋಗ್ತೈತೆ. ಅದು ನಮ್ಗೆ ಗೊತ್ತಿಲ್ಲ. ಗಾಳಿಯ ಒಂದು ಮರ್ಮ, ವಾಯುವಿನ ಒಂದು ಮರ್ಮ, ಅದರ ನಿಜ ಸ್ಥಿತಿ ನಾವು ತಿಳ್ಕೊಂಡ್ಬಿಟ್ರೆ ಜೀವನ ಅತ್ಯಂತ ಪವಿತ್ರ, ಪಾವನ ಆಗಿಬಿಡ್ತೈತೆ. ಇದು ಗೊತ್ತಿಲ್ಲ. ಚಂದ್ರನ ಬಗ್ಗೆ ನನ್ನ ಕೈ ಏನೂ ಗೊತ್ತೇನೋ ಇಲ್ಲ. ಹಿಂದೆ ಮಾಳಿಗೆ ಮೇಲೆ ನಿಂತು ಕುಳಿತು ಅಜ್ಜಿ ಸೂರ್ಯನ ತೋರಿಸ್ತಿದ್ರು, ಚಂದ್ರನ ತೋರಿಸ್ತಿದ್ರು. ತೋರಿಸಿ ಅಲ್ಲಿ ನೋಡಪ್ಪ ಚಂದಮಾಮ ಎಷ್ಟು ಚಂದ ಅದಾನೆ. ಆ ಮಗುವಿನ ಮನಸ್ಸು ಅಳತಿತ್ತು, ನೋಡ್ತಿತ್ತು, ಅಲ್ಲಿ ಆಮೇಲೆ ಅದಾನ, ಏನಿರ್ಬಹುದು ಇದು, ಕ್ಯೂರಿಯಾಸಿಟಿ ಉತ್ಪನ್ನ ಆಗ್ತಿತ್ತು. ಈಗ ಮಡಿ ಮೇಲೆ ಹೋಗಿ ಮೊಬೈಲ್ ಕೊಟ್ಬಿಡ್ತಾರೆ, ನೋಡ ಅಲ್ಲದು ತಪ್ಪದು.
ಸೃಷ್ಟಿ ಸೌಂದರ್ಯ ನೋಡೋದು ನಮಗೆ ಗೊತ್ತಿಲ್ಲ. ಎಂಥ ಬೆಳೆದಿಂಗಳು, ಎಂಥ ವಾತಾವರಣ, ಎಂಥ ಗಾಳಿ, ಎಂಥ ತಂಪು ವಾತಾವರಣ. ಇದು ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಅಂತ ಸ್ಥಳದಲ್ಲಿ ನಾನು ಕುಳಿತುಕೊಂಡಿದ್ದೇನೆ. ಆ ಸ್ಥಳ ಅತ್ಯಂತ ಪವಿತ್ರ. ಇಲ್ಲಿಂದ ಜಗತ್ತು ಪ್ರಾರಂಭ ಆಗಿದೆ, ನನ್ನಿಂದಲೇ ಜಗತ್ತು ಪ್ರಾರಂಭ ಆಗಿದೆ. ನಾನು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸ್ಥಳದಲ್ಲಿ ಕುಳಿತಿದ್ದೇನೆ. ಏನಪ್ಪ ಚಂದ್ರ, ನೀನು ಎಷ್ಟು ಪವಿತ್ರ, ಎಂಥ ತಂಗಾಳಿಯನ್ನು ಕೊಡ್ತಾ ಇದೆ, ಎಂಥ ಬೆಳಕನ್ನು ಕೊಡ್ತಾ ಇದೆ, ಹಾಲಿನಂಥ ಬೆಳಕು, ಶುಭ್ರವಾದಂಥ ಬೆಳಕು. ಅದು ನೋಡ್ಕೋತಾ ನಮ್ಮ ಮನಶಕ್ತಿ ಶುಭ್ರಕೋತ ಹೋಗ್ತೈತೆ. ತೆಲನ್ ಕಸ ಎಲ್ಲ ಸಣ್ಣಗೆ ಹೋಗ್ತಿರ್ತಾವೆ, ಶಾಂತಿ ಉಂಟಾಗ್ತೈತೆ. ಅದು BP ಶುಗರ್ ಮಾಯವಾಗಿ ಹೋಗ್ತೈತೆ. ಅದು ಒಂದು ಅರ್ಧ ತಾಸು ಕೊಡೋದು, ಸುಮ್ಮನೆ ಕೊಡೋದು ಕಲೀರಿ. ಇದು ಈ ಪ್ರವಚನ, ಅಲೆಮಾರಿ ಪ್ರವಚನ ಅತ್ಯಂತ ಸರ್ವಶ್ರೇಷ್ಠದು ಜಗತ್ತಿನಲ್ಲಿ. ಚಂದ್ರ ನೋಡೋದು ನಾವು ಗೊತ್ತಿಲ್ಲ, ಅದರ ಸೊಬಗನ್ನು ನೋಡೋದು ನಮಗೆ ಗೊತ್ತಿಲ್ಲ, ನಮಗೆ ಕಣ್ಣುಗಳನ್ನ ಇಲ್ಲ, ನಾವು ಏನೇನೋ ನೋಡ್ತಾ ಇದ್ದೇವೆ. ತಪ್ಪದು. ಒಂದು 15-20 ನಿಮಿಷ ನೀವು ಅಡುಗೆ ಮೇಲೆ ನೀವು ಕುಳಿತು, ಇರಲಿಲ್ಲ ಅಂದ್ರೆ ಸ್ವಲ್ಪ ಬಯಲು ಸೀಮೆಯಲ್ಲಿ ಕುಳಿತು ನೋಡ್ರಿ. ನಾ ಎಷ್ಟು ಚಿಕ್ಕಪ್ಪ, ಅದೆಷ್ಟು ದೊಡ್ಡದಿದೆ. ಸುಮ್ಮನೆ 100 ಎಕರೆ ಹೊಲ ಐತೆ, 300 ಕೋಟಿ ಆಸ್ತಿ ಐತಿ, 15 ಕೋಟಿ ಆಸ್ತಿ ಐತಿ, ನನಗೆ ಯಾರು ಕೇಳೋರು, ಎಲ್ಲ ಮಾಯ ಆಗಿ ಹೋಗ್ತೈತೆ. ಆಟೋಮೆಟಿಕ್ ನೀವು ಮನುಷ್ಯರಿಂದ ಮನುಷ್ಯತ್ವ ಕಡೆ ಬರ್ತಾರೆ, ಪುರುಷೋತ್ತಮ ಆಗ್ತೀರಿ ನೀವು ಆಟೋಮೆಟಿಕ್. ಯಾರು ಹೇಳಿಕೊಡೋದು ಬೇಡ, ಪುಕ್ಕಟ್ ಸಲಹೆ ಅದು. ಮತ್ತು ದುಡ್ಡು ಕೊಟ್ಟೇನೋ ಹೇಳ್ತಾ ಇಲ್ಲ ಇಲ್ಲಿ, ನೀವು ದುಡ್ಡು ಕೊಟ್ಟ ಪ್ರವಚನ ಕೇಳ್ತಾ ಇಲ್ಲ. ಇದರ ಲಾಭ ಕೋಟಿಗಿಂತನೂ ಮಿಗಿಲು. ಮನಸ್ಸು ಶಾಂತ ಆಗ್ತೈತೆ ಅದು. ಇನ್ನು ಸೂರ್ಯನ ನೋಡಿ, ಸೂರ್ಯದೇವನೇ ನಿನಗೊಂದು ನಮಸ್ಕಾರ. ಬೆಳಿಗ್ಗೆ ಬಂದಿದೆಯಾ, ಬ್ರಹ್ಮಮುಹೂರ್ತದಲ್ಲಿ ನಾನು ಎದ್ದಿದ್ದೇನೆ, ನಿನ್ನ ದರ್ಶನಕ್ಕಾಗಿ ನಾನು ದಾರಿ ಕಾಯ್ತಾ ಇದ್ದೇನೆ. ನಿನ್ನ ದರ್ಶನ ಅತ್ಯಂತ ಪವಿತ್ರವಾದಂಥ ದರ್ಶನ. ಪುಣ್ಯವಂತನಾದೆ, ನನಗೆ ನೀ ಶಾಖವನ್ನು ಕೊಡ್ತಾ ಇದೆಯಾ, ನನಗೆ ಮಧ್ಯಾಹ್ನದ ಕೆಲಸ ಮಾಡುವಂಥ ಅವಕಾಶವನ್ನು ಕೊಡ್ತಾ ಇದೆಯಾ, ವಿಟಮಿನ್ D ಕೊಡ್ತಾ ಇದೆಯಾ, ನನ್ನ ಆರೋಗ್ಯಕ್ಕೆ ನೀನು ಶಕ್ತಿಯನ್ನು ತುಂಬ್ತಾ ಇದೆಯಾ, ನಿನಗೊಂದು ನಮಸ್ಕಾರ ಅಂತ ಹೇಳಿದರೆ ಅಲ್ಲಿ ಅಹಂಕಾರಮಯ ಆಗ್ತಿತ್ತು. ಏನೋ ಒಂದು ಮನುಷ್ಯನಲ್ಲಿ ಆನಂದವನ್ನು ಉಂಟಾಗ್ತಿತ್ತು. ಆ ಆನಂದ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕೋಟಿ ರೂಪಾಯಿ ಕೊಟ್ಟು ಕೂಡ ಆ ಆನಂದ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾವೇನು ಮಾಡ್ತೇವೆ, 8 ಗಂಟೆ 10 ಗಂಟೆ ಕೇಳ್ತೇವೆ. ಸೂರ್ಯ ಬಂದ ಹೇಳಪ್ಪ ಅಂದರೆ ಹೇಳೋದಿಲ್ಲ, ಮೊಬೈಲ್ ನೋಡ್ಕೊಂಡು ಹೇಳ್ತೇವೆ. ನಮ್ಮ ದಿನಚರಿ ಇದು ತಪ್ಪಂತ ಯಾರು ಹೇಳೋರು? ಮನೆಯಲ್ಲಿ ತಂದೆ ತಾಯಿ ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಅವರೇ ಲೇಟ್ ಮಾಡಿರ್ತಾರೆ. ಹಾಸಿಗೆ ಮಡ್ಚೋದು ನೋಡ್ಬೇಕು, ಎಲ್ಲಿ ಬೇಕಲ್ಲ ದಡ್ಡಂತ ಒಗಿತಾರೆ. ಅದನ್ನು ನೋಡಿ ಮಕ್ಕಳು ದಡ್ಡಂತ ಒಗಿತಾರೆ. ಯಾವಾಗ ಜಾಕ ಮಾಡ್ತಾರೋ, ಯಾವಾಗ ಬಟ್ಟೆ ತೊಯ್ತಾರೋ, ಯಾವಾಗ ಬಾಂಡಿ ತೆಗ್ತಾರೋ, ಯಾವಾಗ ಬಾಚಣಿಕೆ ಮಾಡ್ತಾರೋ ತೆಲಿಗೆ, ಯಾವಾಗ ಊಟ ಮಾಡ್ತಾರೋ. ಹಳ್ಳಿಯಲ್ಲಿ ಪರಿಸ್ಥಿತಿ ಭಾಳ ಕೆಟ್ಟಿದೆ. ಸಿಟಿಯವರಾದಕ ಅವರ ಸೂರ್ಯನ ನೋಡಂಗನೇ ಇಲ್ಲ. ಅವ್ರಿಗೆ ಸೂರ್ಯಗೆ ಅವ್ರಿಗೆ ಸಂಬಂಧ ಇಲ್ಲ. ಅದರ ಬಯಲು ಸೀಮೆಯಲ್ಲಿರ್ತಾರೆ, ತೋಟದಲ್ಲಿರ್ತಾರೆ, ಸ್ವಚ್ಛವಂತ ವಾತಾವರಣದಲ್ಲಿರ್ತಾರೆ, ವಾಕಿಂಗ್ ಹೋಗ್ತಿರ್ತಾರೆ. ಬೆಳಗ್ಗೆ ಸೂರ್ಯಗೊಂದು ನಮಸ್ಕಾರ ಮಾಡಿದರೆ ಸೂರ್ಯ ಅಂತಾನೆ, ಒಬ್ಬರೇ ನನಗೆ ಸ್ಮರಣೆ ಮಾಡತ್ತಾನಂತ. ಉಪಕಾರ ಸ್ಮರಣೆ ಇರಬೇಕು. ಪ್ರಕೃತಿ ಅಂದ್ರೆ ಅಷ್ಟು ಸರಳಾಗಿ ತಿಳ್ಕೊಂಗಿಲ್ಲ, ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಇದನ್ನು. ಹೌದಲ್ಲ, ನನಗೆ ಗೊತ್ತೇ ಇರಲಿಲ್ಲಲ್ಲ ಅಂತ ಇನ್ನೊಬ್ರಿಗೆ ಹೇಳ್ಬೇಕು. ಎಲ್ಲೋ ಒಂದು ಸೂರ್ಯ ಮುಳುಗಡೆ ಸ್ಥಳದಲ್ಲಿ ಹೋಗಿ ಸೂರ್ಯ ನೋಡೋದು, ಲಕ್ಷಾಂತರ ಹಣವನ್ನು ಖರ್ಚು ಮಾಡಿ. ಇಲ್ಲೇ ಇದಲ್ಲ, ನಿಮ್ಮ ಮನೆ ಬಾಜುಕನೇ ಇದಲ್ಲ ಸೂರ್ಯ. ಸೂರ್ಯ ಮುಳುಗೋದನ್ನು ನೋಡಿದಿರಿ, ಎಷ್ಟು ಚಂದ ಇರ್ತದೆ, ಎಷ್ಟು ಕೆಂಪಿರ್ತೈತೆ ಅದು, ಎಷ್ಟಂತೂ ಅತಿ ಅದ್ಭುತವಾದಂಥ ಕಣ್ಣಿಗೆ ನಿಮಗೆ ಎಲ್ಲ ಬಣ್ಣಗಳ ಕಾಣ್ತವ, ಶಾಂತ ಆಗ್ತೈತೆ. ಹೌದಪ್ಪ, ನೀನು ಬಂದೆ, ಬೆಳಿಗ್ಗೆ ಬಂದೆ, ಸಂಜೆ ಹೊತ್ತು ಹೊಂಟಿದಿಲ್ಲ, ನಿನಗೊಂದು ದೊಡ್ಡ ನಮಸ್ಕಾರ ಅಂಥೇಳಿ ಈ ಚಂದ್ರನ ಆಗಮನವನ್ನು ಬರಮಾಡಿಕೊಳ್ಳೋದು. ಬಾರಪ್ಪ, ನೀನು ಬಾ, ನೀನು ಇರಬೇಕು, ನೀನು ಇರಬೇಕು, ನಮ್ಮ ಕಾವಲುಗಾರ ನೀವು, ನಮ್ಮ ದೇವತೆಗಳ ನೀವು. ಇಂಥ ಪ್ರವಚನದಲ್ಲಿ ಹೇಳ್ಬೇಕು. ಸುಮ್ಮ ಧರ್ಮ ಬೋಧನೆ, ಆ ಬೋಧನೆ, ಈ ಬೋಧನೆ
ಮಾಡೋದು, ಮರ್ಚೇಸ್ ಕಾರ್ದಾಗ ಬಿಡೋದು, ದೊಡ್ಡ ದೊಡ್ಡ ಕಾರುಗಳು, ದೊಡ್ಡ ದೊಡ್ಡ ಬಂಗಲೆಗಳು, ಬಾನ್ಸರ್ಗಳು. ಸ್ವಾಮಿಗಳಿಗೆ ಯಾಕೆ ಬೇಕಪ್ಪ ಬಾನ್ಸರ? ಈಗ ಹಳ್ಳಿಯಾಗಿ ನಾವು ಸಹಿತ ಫಾರ್ಚೂನ್ ಗಾಡಿನ ಬೇಡತ್ತಾರ. ಯಾರು ಶ್ರೀಮಂತ ಬೆಟ್ಟಾಗಿರ್ತಾರಲ್ಲ, ಸರ್ ಒಂದು 10 ಊರ್ದು ಓಟ್ ಹಾಕ್ಸ್ತಾನಂತ 10 ಊರ ಸೌಂದರ್ಯವನ್ನು ತೋರಿಸ್ತಾನೆ. ಅದ್ರ ಬಗ್ಗೆ ನಿಮಗೆ ಕಲ್ಪನೆಯನ್ನು ಕೊಡ್ತೇನೆ ಅಂತ ಯಾರು ಹೇಳಂಗಿಲ್ಲ. ನಾವು ಫ್ರೀದಾಗಿ ಹೇಳತ್ತೇವಲ್ಲ. ನೀರು ಅತ್ಯಂತ ಸರ್ವಶ್ರೇಷ್ಠ ಅಂತ ನೀರು. ಅದಕ್ಕೊಂದು ನಾವು ನಮಸ್ಕಾರ ಮಾಡೇನೆ ಕುಡಿಬೇಕು. 2 ಗ್ಲಾಸ್ ಉಗುರು ಬೆಚ್ಚ ನೀರು ಕುಡಿದ್ರಂದ್ರೆ ಯಾವ ರೋಗಗಳು ಬರ್ತಾವ? ರೋಗಗಳ ಎಲ್ಲಿದಾವ? ನಿಮ್ಮ ಹೊಟ್ಟೆಗಿದಾವ 85%. ಮತ್ತು ಉಗುರು ಬೆಚ್ಚ ನೀರು ಬೆಳಿಗ್ಗೆದ್ದು ಕುಡಿದು ಆರಾಮಾಗಿರ್ಬೋದಲ್ಲ, ವಾಕಿಂಗ್ ಹೋಗ್ಬೋದಲ್ಲ. ಯಾವುದೇ ಔಷಧ ಬೇಡ. BP, ಶುಗರ್, ಅದು ಇದೆಲ್ಲ ಮಾಯ ಆಗತೈತಿ. ಶಾಂತವಾಗಿ ಆ ಗುಬ್ಬಿ ಕಾಗಿ ಹಂಗೆ ಕುಡಿತಾವಲ್ಲ, ಹಂಗೆ ಗುಟಕ್ಕೆ ಕುಡಿದು 10 ನಿಮಿಷ 20 ನಿಮಿಷ ಹೋಗಿಲ್ಲ, ಏನಾಗೋದೈತೆ? ಏನು ಎಲ್ಲಿ ರೆವಿನ್ ಕಟ್ ಮಾಡೋಕ್ಕೋ ಅಂಟಿದ್ರೆ? ಏನೊಂದು ದೊಡ್ಡ ಆಫೀಸರ್ ನೀವು, ಅಲ್ಲಿ ಹೋಗಲಿಲ್ಲ ಅಂದ್ರೆ ಮಿನಿಸ್ಟರ್ ಬೈತಾನ ಅನ್ನಕ್ಕ? ಇಲ್ಲ. ನಿಧಾನವಾದ ಪ್ರಧಾನ, ನಿಧಾನವೇ ಪ್ರಧಾನ. ನಿಧಾನವಾಗಿ ನೀವು ಕುಳಿತುಕೊಂಡು ನೀರು ಕುಡಿದ್ರಪ್ಪ ಅಂದ್ರೆ ಸ್ವರ್ಗ ಸುಖ. ದೇಹ ಸದೃಢ ಆದ್ರೆ ನಮಗೆ ಪ್ರವಚನ ಹೇಳಲಿಕ್ಕೆ ಸಾಧ್ಯ ಇದಲ್ಲ ನಿಮಗೆ. ಇಲ್ಲ, ಅದು ಹೆಂಗೆ ಸಾಧ್ಯ ಇದೆ? ಅವಾಗ ನಿಮ್ದು ಏನಾಗ್ತೈತಿ? ಮನಸ್ಥಿತಿ ಸರಿಯಾಗಿ ಉಳಿತೈತೆ. ಮನಸ್ಥಿತಿ ಸರಿಯಾಗಿ ಉಳಿತು, ದೇಹ ತನ್ನ ಕೆಲಸವನ್ನು ಸರಿಯಾಗಿ ಮಾಡಾಕೈತು ಅಂದ್ರೆ ಪ್ರಕೃತಿ ನೋಡ್ಲಿಕ್ಕೆ ಭಾಳ ಆನಂದ ಅನಿಸ್ತೈತಿ. ಅವಾಗ ಆರಾಮಾಗಿ ಕುಳಿತು ನೀವು ನೋಡಿ. ಅದಕ್ಕೆ ನೀರಿಗೆ ಏನದು? ಜಲದೇವತೆ ನಿನಗೊಂದು ನಮಸ್ಕಾರ. ನೀನೆಲ್ಲದೆ ನನ್ನ ಬದುಕು ಸಾಧ್ಯ ಇರಲಿಲ್ಲ, ಈಗ ಸಾಧ್ಯ ಆಗಿದೆ. ಅಗತ್ಯಕ್ಕೆ ತಕ್ಕಂತೆ ನೀರು ಕುಡಿಬೇಕು. ಇದು ಎಷ್ಟು? 1 ಕೋಟಿ ರೂಪಾಯಿ ಬೆಲೆ ಶಬ್ದ. ಇದು ನಾವೇನು ಕೊಡೋ ನಿಮ್ಗೆ? ಶಬ್ದ ಪ್ರಸಾರನ ಕೊಡೋರು. ಹಳ್ಳಿಯ ಜನರಿಗೆ ತಿಳಿಬೇಕು, ಎಲ್ಲರಿಗೆ ತಿಳಿಬೇಕು ಅನ್ನೋ ದೃಷ್ಟಿಯಿಂದ ಸರಳವಾಗಿ ಸಿಂಪಲ್ ಆಗಿ ಹೇಳ್ಕೊತ ಹೋಗ್ತಿರ್ತಾರೆ. ವಚನಗಳ ಅಗತ್ಯ ಇಲ್ಲ, ಸಂಸ್ಕೃತ ಪಂಡಿತ ಕಲಿಯುವಂಥ ಅಗತ್ಯ ಇಲ್ಲ. ವೇದ ಉಪನಿಷತ್ತರು ನಮಗೆ ಆಗಬೇಕು. ರಾಮಾಯಣ ಮಹಾಭಾರತದಲ್ಲಿ ಹಂಗಾತು ಹಿಂಗಾತು ಆಯಿತು. ಈಗ ರಾಮಾಯಣ ಮಹಾಭಾರತ ಇದೆಯಲ್ಲ 20ನೇ ಶತಮಾನದ ಹೇಳಬೇಕು. ಈಗ ಬೆಳಿಗ್ಗೆದ್ದ ತಕ್ಷಣ ಸಂಜೆ ತನಕ ಏನು ಮಾಡಬೇಕು, ಹೆಂಗೆ ಪ್ರಕೃತಿ ಸೌಂದರ್ಯವನ್ನು ಸವಿಬೇಕಂತ ಹೇಳಿದ್ರೆ ಮುಗೀತು ನಮ್ಮ ಪ್ರವಚನ. ಇವತ್ತಿನ ಸಾರ್ಥಕ ಆತು. ಹೌದ್ರಿ, ನಾನು ನೋಡಿದ್ನು, ನೀವು ಹೇಳಿದ ಪ್ರಕಾರ ನಾವು ರಾತ್ರಿ ಹೋಗಿ ಛತ್ ಮೇಲೆ ಕುಳಿತು, ಅಲ್ಲೇ ಮಡಿ ಮೇಲೆ ಕುಳಿತು, ಸ್ಲ್ಯಾಬ್ ಮೇಲೆ ಕುಳಿತು ನೋಡಿದ್ನು. ಎಷ್ಟು ಆನಂದ ಐತ್ರಿ. ಅದ್ರ ಬದಿಗೆ ನಕ್ಷತ್ರಗಳನ್ನು ನೋಡ್ಬೇಕು. ಎಂತೆಂಥ ನಕ್ಷತ್ರಗಳು, ಎಂತೆಂಥ ಹೋಲಿಕೆಗಳು. ನಾವು ಹೋಲಿಕೆಗಳನ್ನು ಬಿಡೋದನ್ನು ನೋಡಿದ್ದೇವೆ. ಅವು ಸೂರ್ಯಕ್ಕಿಂತ ದೊಡ್ಡದ ಅಂತ, ಅವು ಭಾಳ ದೊಡ್ಡದ ಅಂತ, ಭಾಳ ದೊಡ್ಡದ. ಖಗೋಳಶಾಸ್ತ್ರದಲ್ಲೇ ಬರ್ತಿದೆ. ಆ ಚುಕ್ಕಿಗಳನ್ನು ನೋಡ್ಕೋತ ನಾವು ನಮ್ಮ ದೃಷ್ಟಿಯನ್ನು ಮತ್ತಷ್ಟು ವಿಶಾಲ ಹಾಕೋತು. ತನ್ನಿಂತಾನೆ ಇದೆಲ್ಲ ಪ್ರಕ್ರಿಯೆ ತನ್ನಿಂತಾನೆ ಆಗ್ತೈತೆ. ಅದು ನೀವು ಏನು ಮಾಡೋದು ಬೇಡ, ಹೋಗಿ ಕೂಡೋದಷ್ಟೇ. ಅದಕ್ಕೆ ಸಿದ್ದೇಶ್ವರ ಅಪ್ಪಗಳು ಹೇಳ್ತಾರೆ, ಬಂದು ಕೂಡ್ರಷ್ಟ, ನೀವೇನು ಮಾಡೋದು ಬರೋದಿಲ್ಲ. ಇಲ್ಲಿ ಅಡ್ಡೋದಿಲ್ಲ, ಮತ್ತು ಏನು ಮಾಡೋದನ್ನಿಲ್ಲ. ಸುಮ್ಮ ಕೂತ್ಬಿಡೋದು, ಆರಾಮ್ ಕೂತ್ಬಿಡೋದು. ಅವ್ರು ಏನು ಹೇಳ್ತಾರ, ಏನು ಕೇಳ್ತಾರ ತಲೆಯಾಗ ಹೋದ್ರೆ ಬಿಡ್ಲಿ, ಬಂದು ಕೂಡೋದಪ್ಪ. ಒಂದು 20 ಶಬ್ದ ಹೋಗ್ಲಿಲ್ಲ, ಒಂದು 2 ಹೋಗ್ತಾವ. ಹೇಳ್ತಿದ್ರು ಅವರು. ಮತ್ತು ಅವರು ಪೆಂಡಲೆಲ್ಲ ಹಾಕಂತ ಹೇಳ್ತಿರ್ಲಿಲ್ಲ. ಅವ್ರ ಪ್ರಕೃತಿ ಸೌಂದರ್ಯಗಳನ್ನು ನೋಡ್ರಿ, ಎಷ್ಟು ನೆಲ ಚಂದ ಐತಿ, ಎಷ್ಟು ಭೂಮಿ ಚಂದ ಐತಿ ಅನ್ನೋರು. ಒಮ್ಮೆ ಏನಾಯ್ತು, ಪ್ರವಚನ ಹೇಳುತ್ತೆ, ಸಣ್ಣಂಗೆ ಮಳೆ ಬರಕೈತಿ. ಅವ್ರಿಗೆ ಗೊತ್ತಾಯ್ತು, ಈ ಮಂದಿ ಸಣ್ಣಗೆ ಎದ್ದು ಹೋಗೋದು ನಮ್ಮ ಪ್ರವಚನದಲ್ಲಿ ಡಮಾರ. ನಾವು ಅನ್ಕ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ದೆ, ಈ ವಿಷಯವನ್ನ ಇವತ್ತು ಹಿಂಗೆ ಹೇಳ್ಬೇಕಂತ ನಾವು ಬಂದಿದ್ದೇವೆ. ಆದ್ರೆ ಏನಾಯ್ತಿ, ಇವ್ರು ಎದ್ದು ಹೋಗ್ತಾನೆ. ಅವಾಗ ಹೇಳಕತ್ತಾರೆ, ಏನು ಮಳೆ, ಎಂಥ ಮಳೆ, ಆಹಾ ಇಂಥ ಮಳೆ ನಿಮ್ಮ ಊರಾಗ ಬೀಳ್ತಿತ್ತಂದ್ರೆ ನೀವು ಪುಣ್ಯವಂತರು. ನಿಮ್ಮಂಥ ಪುಣ್ಯವಂತರ ಜಗತ್ತಿನಲ್ಲಿ ಯಾರು ಇಲ್ಲ. ಬೀಳಂದು ನೀವು ಮಳೆ ಬೀಳಂದ್ರೆ ಬೀಳ್ತೈತಿ ಇಲ್ಲ. ಮತ್ತು ನೋಡ್ರಿ ಎಷ್ಟು ತಂಪ ತಗದೈತಿ. ಇಲ್ಲಿವರೆಗೆ ಬೆಚ್ಚಗತ್ತಿಲ್ಲ. ಈ ತಂಪು ಎರಡೂ ಬೇಕಂತಿದ್ರು ಅವರು. ತಂಪು ಬೇಕು ಮತ್ತು ಬೆಚ್ಚಗೆ ಬೇಕು. ಈ ತಂಪು ಐತಿಲ್ಲ, ಮಂದಿ ಎಳಕತ್ತದ ಮಂದಿ ಸಣ್ಣ ಕೊಡಾಕೈತಿ. ಅಪ್ಪಗಳು ಹೇಳ್ತಾರಲ್ಲ,
ಮತ್ತು ಅಲ್ಲಿ ಬಾನ್ಸರ್ ಇರ್ತಾರಲ್ಲ ಅವರು ಅನ್ವಯಗಳಿಗೆ ಕೊಡ್ರಿ ಏನಾಗಿಲ್ಲ ಸ್ವಲ್ಪ ಮಳೆ ಹೋಗ್ತಿತ್ತಂತ ಅಟ್ಟು ಕೇಳ್ಕೊಂಡ್ರೆ ಅಪ್ಪಗಳು ಏನು ಹೇಳ್ತಿದ್ರು ಎಂಥ ಮಳೆ ರೀ ಎಂಥ ಸೌಂದರ್ಯದು ಅದಕ್ಕೆ ನಾನು ಮಾಲ್ ಛತ್ ಹಾಕಕ್ಕೆ ಹೇಳಿಲ್ಲ ಹಾಕ್ತಾನೆ ಅಂದರು ಮಳೆ ಬೆಳೆದ ಬೇಡ ಅವರು ಎಂದು ಮುಗುಲ್ ನೋಡಿದಾರೋ ಎಂದು ಮೋಡಗಳು ನೋಡಿದ್ರು ಎಂದು ಸೂರ್ಯ ನೋಡಿದ್ರು ಎಂದು ಚಂದ್ರ ನೋಡಿದ್ರು ಗೊತ್ತಿಲ್ಲ ಇರಲಿ ಅಂತಿದ್ರು ಇರಲಿ ಜನಕ್ಕೆ ಆರಾಮಾಗಿ ಕೂತು ಆರಾಮಾಗಿ ಹೋಗ್ರಿ ಅದಕ್ಕೆ ಇವ್ರು ಚಕಡಿ ಗಾಡಿ ತೊಗೊಂಡು ಯಾವ ಜಳಕ ಮಾಡಿದೆ ಯಾವ ಜಳಕ ಮಾಡಲಿಲ್ಲ ಯಾವ ತಂಬಾಕು ತಿಂದೆ ಯಾವ ಸಿಗರೇಟ್ ಸೇಂದೆ ಪುಕ್ ಅಂತ ಉಗೋದು ಹೊರಗೆ ಬಂದು ಕೂತಪ್ಪ ಯಾವ ರಾಮಾಯಣ ಮಹಾಭಾರತ ಕೇಳಕ್ಕೆ ಅಷ್ಟೇ ಬೇಕಂತಿದ್ರು ಅವರು ನೀವು ಬಂದು ಕುಂಡೋದು ಬೇಡ್ರಿ ಹಾಗೆ ಸೂರ್ಯನನ್ನು ನೋಡೋದು ಕೂಡ್ಬೇಕಲ್ಲ ಮೇಲೆ ಮುಗಿಲನ್ನು ನೋಡೋದು ಕೂಡ್ಬೇಕಲ್ಲ ಬೆಟ್ಟ ಗುಡ್ಡಗಳನ್ನು ನೋಡೋದು ಕೂಡ್ಬೇಕಲ್ಲ ಇನ್ನು ಕಾಡುಗಳಿಗೆ ಹೋಗ್ತಿದ್ರು ಅವರು ಸಿದ್ದೇಶ್ವರ ಅಪ್ಪಗಳು ಯಾಕೆ ಮಲಿನ ಮೇಲೆ ಹೇಳ್ತೀವಿ ಅಂದ್ರೆ ಅವ್ರು ನಡೆದಾಡೋ ದೇವ್ರು ಯಾಕೆ ಅನ್ಸ್ಕೊಂಡ್ರಂದ್ರೆ ಯಾವ ಸ್ವಾಮಿ ಬೈತಿರ್ಲಿಲ್ಲ ಧರ್ಮಕ್ಕೆ ಬೈತಿರ್ಲಿಲ್ಲ ಯಾವುದು ವಚನಗಳನ್ನ ಹೇಳ್ತಿರ್ಲಿಲ್ಲ ಇವತ್ತೇನೈತಪ್ಪ ತಿನ್ನೋದು ಉಣೋದು ಆರಾಮಿರ್ರಿ ಮಸ್ತಾಗಿ ಯಾತ್ರೆ ಮಾಡ್ರ ಅಂತಿದ್ದು ಸ್ವಾಮಿ ಹೋಗ್ರಿ ಚೈನಿ ಹೊಡೆದು ಬರ್ರಿ ಅವನವ್ನು ಬಾಂಬೆಗೆ ಹೋಗ್ರಿ ಏನೋ ಒಂದು 20,000 ಕಬ್ಬಿನ ಬಿಲ್ ಬಂದಿತ್ತಿಲ್ಲ ಹೋಗ್ಲಿ ಹೊಡೆದು ಬರ್ರಿ ಅವನು ಆರಾಮಿರ್ರಿ ಮತ್ತೆ ಹೇಳ್ತಿರು 20,000 ಗಳಿಸಕ್ಕೆ 1 ವರ್ಷ ಆಗೈತೆ ಹಂಗೇನು ಮಾಡಕ್ಕೆ ಹೋದ್ರೆ ಸುಮ್ಮಪ್ಪ ನಾಲೆಜ್ ಇರ್ಬೇಕು ನಿಮಗೂ ಎಲ್ಲ ಥರದ್ದು ಎಲ್ಲೆಲ್ಲಿ ಹೆಂಗೆ ಇರ್ತೈತಿ ಎಂಥ ಬಾಟ್ಲಿಗಳು ಇರ್ತಾವ ಎಂಥ ವೈನ್ಗಳು ಇರ್ತಾವೆ ನೋಡಿದಿರಿ 20,000 ಒಂದು ಬಾಟ್ಲೆ ನಿಮ್ಗೆ ಗೊತ್ತಿಲ್ಲ ಅದಕ್ಕೆ ಹೇಳತ್ತೇನೆ ಅವ್ನು ಹೋಗಿ ನೋಡಿ ಬರ್ರಿ ಅಂತ ಯಾರು ಅಪ್ಪುಗಳ ಹೇಳ್ಕೊತ ಈಗ ಮಳೆ ಕಡೆ ಮಾತು ನೋಡಿದ್ರು ಅವಾಗೇನಾಗಿತ್ತು ಮಳೆ ಒಂದು ಕಡೆ ಪ್ರವಚನ ಹೇಳತ್ತಿದ್ರು ಐನಾಪುರದಲ್ಲಿ ಮಳೆ ಸಣ್ಣಂಗೆ ನೀತು ಎಲ್ಲ ಮಂದಿ ಖುಷಿ ಆಯ್ತು ಎಲ್ಲ ಮತ್ತೆ ಹೆಂಗಿದ್ರೆ ಹಂಗೆ ಕೂತರು ಮತ್ತೊಂದು 5 ನಿಮಿಷ ಮತ್ತೆ ಚಲ ಮತ್ತೆ ಇವ್ರಿಗೆ ಗೊತ್ತಾದ ಇನ್ನೂ 20 ನಿಮಿಷ ಪ್ರವಚನ ಐತಿ ಇನ್ನು ಎದ್ದು ಹೋದ್ರೆ ಅರ್ಧೋಟ್ ಆಗ್ತೈತಿ ಹೇಳೋದು ಅವ್ರಿಗೂ ತಿಳಿಯಂಗಿಲ್ಲ ನಾವು ಮುಂದೆ ನಾಳೆ ಹೆಂಗೆ ಒರೆಸ್ಬೇಕಂತ ನಮಗೂ ಗೊತ್ತಾಗಿಲ್ಲ ಮತ್ತೆ ಹೇಳಕತ್ತಾರ ಮುಗಿಲ್ ನೋಡ್ರಿ ಸ್ವಲ್ಪ ಮ್ಯಾಲೆ ನೋಡ್ರಿ ಎಲ್ಲರೂ ಮ್ಯಾಲೆ ನೋಡ್ರಿ ನನ್ನ ಕಡೆ ನೋಡಕ್ಕೆ ಹೋಗ್ಬೇಡ್ರಿ ಎಷ್ಟು ಚಂದ ಐತ್ಲ ಮಳೆ ಅಂಥ ಹನಿಗಳು ಬೀಳತ್ತವಲ್ಲ ನಿಮ್ಮ ತಲೆ ಮೇಲೆ ಬೀಳತ್ತವ ಅಂತ ಕೇಳ್ತೀರಿ ಮತ್ತೆ ಅವ್ರಿಗೆ ಗೊತ್ತೈತೆ ತಲೆ ಮೇಲೆ ಬೀಳ್ತೈತಿ ಇವ್ರು ಟವೆಲ್ ಹಾಕ್ಕೊಂಡಿದ್ರೆ ಒಬ್ಬ ಯಾವ ತಲೆ ಮೇಲೆ ಟವೆಲ್ ಹಾಕ್ಕೊಂಡೆ ಅವ್ನು ಭುಜದ ಮೇಲೆ ಹಾಕ್ಕೊಂಡ ಯಾವ ಇನ್ನೊಬ್ಬರಿಗೆ ಹೊಚ್ಚಿಸಿದ ಹೀಗಾಗಿ ಅವರು ಪ್ರಕೃತಿಯನ್ನು ಸೌಂದರ್ಯವನ್ನು ಸವಿತಿದ್ರು ವಿದೇಶಗಳಲ್ಲಿ ಹೋದರು ಅಲ್ಲಿ ಕೂಡ ಕಾಡುಗಳಿಗೆ ಹೋಗಿ ಭೇಟಿ ಆಗ್ತಿದ್ರು ಕಾಡುಗಳನ್ನು ನೋಡ್ತಿದ್ರು ಆ ಮನಸ್ಥಿತಿ ನಾವು ನಿರ್ಮಾಣ ಮಾಡ್ಲಿಕ್ಕೆ ಆಗ್ತಿತ್ತು ನಮ್ಗೆ ಗೊತ್ತಿಲ್ಲ ಇನ್ನು ಬೆಂಕಿ ಆ ಬೆಂಕಿಲ್ಲ ನಮಗೇನಾದ್ರು ಸಾಧ್ಯತೆನ ಜೀವನ ಮಾಡಲಿಕ್ಕೆ ಬೆಂಕಿಯನ್ನು ಕಂಡು ಹಿಡಿದ್ಲ ಆದಿಮಾನವ ಹೆಂಗೈತಂದ್ರೆ ಒಮ್ಮೆ ಏನೂ ಗೊತ್ತಿಲ್ಲ ಆಯ್ತಲ್ಲ ಹಸದ ತಿಂತಿರು ಎಲ್ಲ ಆರಾಮಿದ್ರು ಎಲ್ಲ ಇದ್ರು ಒಬ್ಬ ಏನು ಮಾಡಿದ 1-2 ಕಲ್ಲುಗಳಿದ್ದು ಆಟ ಮಾಡ್ಕೋತ ಹಿಂಗೆ ಹೊಡ್ಯಾಕತ್ತ ಸುಮ್ಮ ವಿಚಾರ ಮಾಡ್ತಿಲ್ಲ ಹಿಂಗೆ ಹೊಡ್ಯಾಕತ್ತಾನ ಇದನ್ನು ಬೆಂಕಿ ನೋಡ್ತು ಬೆಂಕಿ ಕಿಡಿ ನೋಡ್ತು ಇದೇನು ಅಂತ ನಾವು ಅಲ್ಲೇ ಒಂದು ಸ್ವಲ್ಪ ಕಸ ಇತ್ತು ಹಿಂಗೆ ಮಾಡಿ ಹೊಡಿತಾನ ಬುಗ್ಗಂತಿದ್ದು ಅಲ್ಲೂ ಆಶ್ಚರ್ಯ ಎಲ್ಲರೂ ಕರಿತಾನೆ ಬರ್ರಿ ಅಂತ ಅವ್ರ ಭಾಷೆದಾಗ ಬಂದು ನೋಡ್ತಾರ ಅದು ಅದ್ರಾಗ ಚಿಕನ ಮಟನ ಅವು ಇರ್ತಾವಲ್ಲ ಪ್ರಾಣಿ ಪಕ್ಷಿ ತಂದು ಬೇಸ್ ತಿನ್ನಕ್ಕೆ ಶುರು ಮಾಡ್ತಾರೆ ಏನ್ರಿ ಅದ್ಭುತ ರುಚಿ ಅವಾಗ ಕಂಡು ಹಿಡ್ದವ ಬೆಂಕಿ ಆ ಬೆಂಕಿ ನಮಗೆ ಇವತ್ತಿಗೆ ಎಷ್ಟು ಉಪಯೋಗ ಬಂತು ಅದಕ್ಕೆ ಏನು ಅಡಿಗೆ ಮಾಡ್ತಿರ್ತಾರಲ್ಲ ಅದು ಮೊದಲು ಸೆಗಡಿ ಮೇಲೆ ಅದಕ್ಕಿಂತ ಮೊದಲು ಒಲಿ ಈಗ ಗ್ಯಾಸ್ ಸೃಷ್ಟಿ ಏನು ನೀವು ಒಲಿ ಮೇಲೆ ಅಡುಗೆ ಮಾಡ್ರ ಕಟ್ಟಿಗೆ ಹಚ್ಚಿ ಅಡುಗೆ ಮಾಡ್ರ ಅದು ತಿಂದು ನೋಡ್ರಿ ಗ್ಯಾಸ್ದಾಗಿಂದ ರೊಟ್ಟಿ ತಿಂದು ನೋಡ್ರಲ್ಲ ಅದೇ ಜೋಳ ಅದೇ ಎಲ್ಲ ಹಿಟ್ಟ ಅದರ ಟೇಸ್ಟು ಬೇರೆ ಇರ್ತೈತಿ ಅಂದ್ರೆ ಪ್ರಕೃತಿದು ಒಂದು ಮರಮ ಇರ್ತೈತೆ ಅದು ಆ ಒಂದು ಶಾಖದಿಂದ ನಾವು ಏನು ಮಾಡ್ತೇವೆ ಆಹಾರ ಸರ್ವಶ್ರೇಷ್ಠ ಆಗಿರ್ತೈತೆ ನಮಗೆ ಅದ್ರ ಬಗ್ಗೆ ಕಲ್ಪನೆ ಇಲ್ಲ ಹೆಚ್ಚು ಸುಡ್ತಾರೆ ಹೆಚ್ಚು ಬೇಯಿಸ್ತಾರೆ ಕಡಿಮೆ ಬೇಯಿಸ್ತಾರೆ ಗೊತ್ತಿಲ್ಲ ಅಡುಗೆ ಮನೆ ಅಂದ್ರೆ ಒಂದು ಔಷಧ ಮನೆ ಆಗ್ಬೇಕದ ಕ್ಲಿನಿಕ್ ಆಗ್ಬೇಕ ಇವ್ರ ಬಾಂಡಿ ತಿಕ್ಕೋದ ಎಲ್ಲಿ ಹೋಗ್ಯದ ಇವ್ರ ಅಡುಗೆ ಮನೆ ನೋಡ್ರೆ ಊಟನ ಮಾಡಬಾರಪ್ಪ ಅಂತ ಅನಿಸ್ತೈತೆ ಮೊದಲು ಅದನ್ನು ಸ್ವಚ್ಛ ಇಡ್ಬೇಕು ನಂತರ ನೀವು ಬೆಡ್ರೂಮ್ ಕಡೆ ಹೋಗ್ರಿ ನಂತರ ಹಾಲ್ ಕಡೆ ಹೋಗ್ರಿ ಇವ್ರದ್ದು ಹಂಗಿಲ್ಲ ಬಂದು ಕೂತಾರ ಚಂದ ಕಾಣ್ಬೇಕಲ್ಲ ಹಾಲ
ಅಲ್ಲಿ ಮತ್ತು ಪ್ರಕೃತಿ ಫೋಟೋಗಳು ಸೂರ್ಯನ ಇರ್ತೈತೆ, ಚಂದ್ರ ಇರ್ತೈತೆ, ನಕ್ಷತ್ರಗಳು ಇರ್ತೈತೆ, ಹುಲಿ ಸಿಂಹದ ಇರ್ತೈತೆ, ಪ್ರಾಣಿ ಪಕ್ಷಿಗಳು ಇರ್ತೈತೆ. ನೋಡ್ಕೊಳ್ಳಿ ಏನು ಸೌಂದರ್ಯ ಅಂತ. ಆದ್ರೆ ಡೂಪ್ಲಿಕೇಟ್ ಅದು, ಒರಿಜಿನಲ್ ಹೊರಗೆ ಎತ್ತಿ ನೋಡಂಗಿಲ್ಲವ. ಇದು ಮನುಷ್ಯಂದ ವೀಕ್ನೆಸ್ ಅಂದ್ರೆ ಇದೆ. ಹೊರಗೆ ಅತ್ಯಂತ ಅದ್ಭುತವಾದ ಸೌಂದರ್ಯ ಇದೆ, ಪಕ್ಷಿಗಳು ಹಾರಾಡ್ತಿರ್ತಾವ, ನೋಡ್ಬೇಕು ಎಷ್ಟು ಚಂದ ರೀ. ಅವಕ್ಕೇನು ಹೊಲ ಆಯ್ತು, ಮನಿ ಆಯ್ತು, ಆಸ್ತಿ ಆಯ್ತು, ಏನೂ ಇಲ್ಲಲ್ಲ, ಆರಾಮಾಗಿ ಹಾರಾಡ್ತಿರ್ತಾವ. ಅದು ನೋಡ್ಕೊಂಡ್ರೆ ನಾವು ಆರಾಮಾಗಿ ಇರಬೇಕು ಅಂತ ಅನಿಸ್ತೈತೆ. ಅದಕ್ಕೆ ಪ್ರಕೃತಿ ನೋಡಿ ಕಲಿಯೋದಂದ್ರೆ ಭಾಳ ಇದೆ. ಅದ್ರ ಕಣ್ಣುಗಳು ಬೇಕು, ಹೇಳಾರ್ಬೇಕು, ನಮ್ಮಂಥವ್ರು ಹೇಳಾರ್ಬೇಕು. ಇದು ಹಿಂಗೈತಿಪ್ಪ, ಇದು ಹಿಂಗೈತೆ ಅಂತ ತಿಳ್ಕೊತಾರೆ ಜನ, ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾಳಿನ ಚಂದ್ರ ನೋಡಕ್ಕೆ ಕೆಲವು ಮಂದಿ ಚಾಲೂ ಮಾಡ್ತಾರೆ, ಸೂರ್ಯ ನಮಸ್ಕಾರ ಮಾಡಕ್ಕೆ ನಾಳೆ ಚಾಲೂ ಮಾಡ್ತಾರೆ, ಕುಳಿತು ನೀರು ಕೊಡೋ ಸಾವಕಾಶವಾಗಿ ನೀರು ಕುಡಿಯೋಕೆ ಚಾಲೂ ಮಾಡ್ತಾರೆ. ಹೇಳಾರ್ಬೇಕು, ಹೇಳ್ದೆ ಕೇಳ್ತಾರೆ ಜನ. ಅದು ಅನುಸರಿಸ್ತಂದ್ರೆ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ಬೋದು. ಇವ್ರಿಗೆ ಗೊತ್ತಿಲ್ಲ, ಎದ್ದು ನಿಂತು ಗಟ್ಟ 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 ನೀರು ಕುಡಿತಾರೆ. ಮತ್ತು ಕಿಡ್ನಿ ಡಮರ ಅಂತ ಮೊಳಕಾಲ ನೋವು ಬರಲ್ಲ, ಏನಾಗ್ತೈತಿ ಮತ್ತೆ ಶಾಂತ ಇಲ್ಲ ಊಟ ಮಾಡ್ತಾರೆ ಗಬ ಗಬ ಗಬ. ಏನು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಉದ್ಘಾಟನೆ ಮಾಡಕ್ಕೆ ಹೊಂಟಿದವ್ರಗತ್ಲೆ. ಇವನು ಯಾರು ಕೇಳಂಗಿಲ್ಲ, ಊರಾಗ ಹೋದ್ರೆ ಯಾವ ಮಾತಾಡ್ಸಂಗಿಲ್ಲ. ಯಾವ್ರೊಬ್ಬ ನಮಸ್ಕಾರ ಮಾಡಿದಂದ್ರೆ ಅವನ ಕಡೆ ನೋಡ್ತಾನೆ, ಅಲ್ಲ ಅವನು ಊರಾಗ ಒಬ್ಬ ನಮಸ್ಕಾರ ಮಾಡಿದ್ಲ ನನಗೆ, ನಾ ಏನ್ರಿ ಅವ್ನು ಉಪಕಾರ ಮಾಡಿದಾನ ಹೆಂಗೆ ಅಂತ ಮತ್ತೆ ವಿಚಾರ ಮಾಡ್ತಾನ. ಬಿಂದಾಸಾಗಿರೋದು ಗೊತ್ತೇ ಇಲ್ಲ ಅವಂಗ, ಯಾರು ನೋಡಲಿ ಬಿಡಲಿ, ಚಲೋ ಡ್ರೆಸ್ ಹಾಕೋದಕ್ಕೆ ಗೊತ್ತೇ ಇಲ್ಲ, ಹಾಕಿದ ನಡೆದ. ಪ್ರಕೃತಿ ನಮಗೆ ಅನೇಕ ಲಾಭಗಳನ್ನು ಮಾಡಿಕೊಟ್ಟಿದೆ. ಆ ಲಾಭಗಳನ್ನು ಹೇಳ್ಕೋತಾದ್ರೆ ನೀವು 10 ಕೋಟಿ ರೂಪಾಯಿ ದೇವ್ರಿಗೆ ಕೊಡ್ಬೇಕು. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ 10 ಕೋಟಿ ಕೊಟ್ಟು ಮುಂದೆ ಹೋಗ್ಬೇಕು. ಈಗ ಹಂಗೆ ಟೋಲ್ ನಾಕಕ್ಕೆ ಕೊಟ್ಟನ ಗಾಡಿ ಮುಂದೆ ಹೋಗ್ಬೇಕಲ್ಲ, ಅಲ್ಲಿದ್ದಾಗ ಬಿಡಂಗಿಲ್ಲ. ಹಂಗೆ ನೀವು 10 ಕೋಟಿ ದಿವಸ ಕೊಡ್ಬೇಕು. ಅಷ್ಟು ಸೃಷ್ಟಿ ಸೌಂದರ್ಯ ಐತಿ, ಅಷ್ಟು ಲಾಭ ನಿಮಗೆ ಮಾಡಿಕೊಡ್ತೈತೆ. ಅದು ನಿಮಗೆ ಐತಿ, ಎಲ್ಲ ಪುಕ್ಕಟ್ ಐತ್ಲ, ಎಲ್ಲ ಪುಕ್ಕಟ್ ಐತೆ ನೋಡಿ. ನಿಮಗೆ ಏನು ಅನುಭವಕ್ಕನ ಬರಂಗಿಲ್ಲ ಅದು. ಮತ್ತು ಆ ಸೂರ್ಯ ಮುನುಗೋ ಜಾಗ ಐತಿ, ಅಲ್ಲಿ ಹೋಗು ನಡಿ ಅಂತ. ಕಾಶ್ಮೀರಕ್ಕೋ ಯಾವುದೋ ಒಂದು ಸ್ಪಾಟ್ ಐತ್ಲ, ಗೋವಾಕ, ಅಲ್ಲಿ ಹೋಗಿ ನಿಲ್ಲವ್ರು ನೀವು, ಅದು ಬರುತ್ತಕ್ಕ. ಮತ್ತು ಅಲ್ಲಿ ವಸ್ತು ಹೇಳ್ಬೇಕು. ಇದು ನಿಮ್ಮ ಲೆಕ್ಕ. ಮನೆ ಹಿಂದನ ಸೂರ್ಯ ಇರ್ತಾನೆ, ಮುಳುಗ್ತಿರ್ತಾನೆ. ಮನೆ ಮುಂದನ ಸೂರ್ಯ ಉಗಮ ಆಗ್ತಿರ್ತಾನೆ. ಅದು ಗೊತ್ತಿಲ್ಲ, ಗೊತ್ತು ಮಾಡ್ಕೋಬೇಕು. ಪ್ರಾಣಿ ಪಕ್ಷಿಗಳು, ಎಷ್ಟು ಪ್ರಾಣಿಗಳು ಆರಾಮಾಗಿರ್ತಾವೆ, ಎಷ್ಟು ಆರಾಮಾಗಿರ್ತಾವಂದ್ರೆ ಅಂದರೆ BP ಶುಗರ್ ಬಂದು ನೋಡಿದ್ರಿ ಇಲ್ಲ. ಮನುಷ್ಯನಿಗೆ ಯಾಕೆ ಬರ್ತಾವ ಅಂತಂದ್ರೆ ಇವು ಟೆನ್ಷನ್. ಮನುಷ್ಯ ಅದು ಇಲ್ಲಿ ಇದಿಲ್ಲ, ಬರೇ ದೇವ್ರಿಗೆ ಬೇಡಿಕೆನ ಕೊಡ. ನನಗೇನು ಕೊಟ್ಟಿದ್ದೀನಿ, BP ಕೊಟ್ಟಿದ್ದಿಲ್ಲ, ಈಗ ನನಗೆ ಮತ್ತೇನು ಕೊಟ್ಟಿನಿ, ಶುಗರ್ ಕೊಟ್ಟಿಲ್ಲಪ್ಪ, BP ಕೊಟ್ಟಿಲ್ಲ ಅನ್ನಿಲ್ಲ. ತಮ್ಮ ಇವ BP ದವ ಅನ್ನಬೇಡ ತಮ್ಮ. ಈ ಪ್ರಕೃತಿ ಸೌಂದರ್ಯ ನೋಡೋದ್ರಿಂದ, ಅದನ್ನು ಅನುಭವಿಸೋದ್ರಿಂದ, ಅದರ ಸ್ವಾದವನ್ನು ತೆಗೆದುಕೊಳ್ಳೋದ್ರಿಂದ ಇವೆಲ್ಲ ಎರಡೂ ಹೋಗ್ತಾವಲ್ಲ ಪುಕ್ಕಟ್ಟೆಗೆ. ರೈತ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾನೆ, ಭಾಳ ಆರಾಮಾಗಿ ಕೆಲಸ ಮಾಡ್ತಿರ್ತಾನೆ, ಯಾವುದೂ ಜಗತ್ತಿನ ಗೊಡವೆನೇ ಇರಂಗಿಲ್ಲ ಅವನು. ಆದರೆ ಈಗಿನ ರೈತ ಮೊಬೈಲ್ ನೋಡ್ಕೋತ ಕೆಲಸ ಮಾಡುವಂಥ ರೈತರು ಕೂಡ ಇದ್ದಾರೆ. ರೈತ ಇಷ್ಟು ಮಗ್ನ ಆಗ್ಬೇಕಲ್ಲ ಆ ಕೆಲಸದಲ್ಲಿ, ಜಗತ್ತನ್ನ ಮರಿಬೇಕವ. ಅಲ್ಲೇ ದೇವಸ್ಥಾನ ಇದೆ, ಅಲ್ಲೇ ಸ್ವರ್ಗ ಇದೆ, ಅವನ ಕಾಲಾಗಿದೆ, ಅವನ ಕೈಯಾಗಿದೆ, ಅವನ ಸನಿಕೆಯಾಗಿದೆ, ಅವನ ಕುರುಪಿದಾಗ ಇದೆ. ಗೊತ್ತಿಲ್ಲ ಅವ, ಆ ಕಡೆ ಈ ಕಡೆ ದೇವ್ರು ನೋಡ್ಕಾಡ್ತಾನ. ಅಲ್ಲಿ ದೇವಸ್ಥಾನಕ್ಕೂ ಅದು, ಇಲ್ಲಿ ದೇವಸ್ಥಾನ, ಅದನ್ನು ನೋಡಿ ಇದನ್ನು ನೋಡಿ, ಬರೇ ಹೊರಗಿಂದನ. ನೀನು ಒಳಗೆ ಐತ್ಲ ಸೃಷ್ಟಿ ಸೌಂದರ್ಯ ನೋಡೋದು, ನೀನು ಒಳಗೆ ಐತ್ಲ ಅನುಭವಿಸೋದು. ಒಳಗೆ ನೋಡಂಗಿಲ್ಲ, ಬರೀ ಹೊರಗನ. 90% ಹೊರಗೆ, 10% ಒಳಗೆ. ನಾನು ಹೇಳ್ತೆ 90% ಒಳಗೆ, 10% ಹೊರಗಿರ್ರಿ, ಆರಾಮಾಗಿರ್ರಿ, ಬಿಂದಾಸಾಗಿರ್ರಿ. ಏನು ಸಾಲ ಕೊಟ್ಟಿದ್ರಿ ಯಾವಂದ್ರೆ ಚಂದಂಗೆ ಮಾತಾಡೋಕೆ ಅಥವಾ ಚಂದಂಗೆ ನಡಲಿಕ್ಕೆ? ಯಾರಿಗೇನ ದುಡ್ಡು ಕೊಟ್ಟಿಲ್ಲ, ನಗಾಕ ದುಡ್ಡನ್ನು ಕೊಡೋದಿಲ್ಲ. ಸ್ಮೈಲಿಂಗ್ ಸ್ಪೇಸ್ ಅದು ನೋಡ್ರೆ ನಿಮ್ಗೆ ಬಂದು ನಾಷ್ಟ ಮಾಡಿಸುವಂಥ ಜನ ಇದ್ದಾರೆ. ಭಾಳ ಚಂದಪ್ಪ ನಿನ್ನ ಮುಖ, ಎಷ್ಟು ಚಂದ ಐತಿ, ಎಷ್ಟು ಸಮಾಧಾನ ಐತಿ, ಯಾವಾಗ ನಕ್ಕೋತಿರ್ತಿಲ್ಲ, ಬಾ ಚಾ ಕುಡ್ನಿ ಅಂತಾರ. ಮತ್ತು ಶಟ್ಕೊಂಡ ಅವಾಗ ಅವ ಹಂಗೆ, ಅವ ಬರೀ ಚಿಂತೆಗೆ ಸಾಯವ. ಅವನು ಟಾಟಾ ಬಿರ್ಲಾ ಅವ್ರು ಇವ್ರ ಕೋಟಿ ಗಟ್ಟಲೆ ಚಿಂತೆ ಮಾಡಿದ್ರು.
ರಾಯ್ ಒಬ್ಬ ಸತ್ತಲ್ಲ ಅವ ಕೇರಳದವ. ಎಷ್ಟು ಅಪಾರ್ಟ್ಮೆಂಟ್ಗಳು ಬಿಗ್ ಬಾಸ್ದಲ್ಲಿ ಎಷ್ಟು ಪ್ಲಾಟ್ ಕೊಟ್ಟಿದ್ದವ, ಎಷ್ಟು ಅನೌನ್ಸ್ ಇತ್ತು ಅವಂದು. ಅವ್ನು ಗುಂಡು ಹಾಕೋ ಸತ್ತ. ಯಾಕೆ? ಟೆನ್ಷನ್. ಅವ್ನು ಗೊತ್ತಾಯಿಲ್ಲಲ್ಲ ಪ್ರಕೃತಿ ಸೌಂದರ್ಯ ನೋಡಂತ. ನಮ್ಮ ಅಂತವ್ನಿಗೆ ಭೇಟಿಯಾಗಿದೆ ಅಂದರೆ ರಾಯ್ಗೆ ಗುಡ್ಡದಾಗ ಹೋಗಿ ಕೂತು ತೋರಿಸ್ತೀನ. ಒಂದು 15 ನಿಮಿಷ ಕೊಡಪ್ಪ, ಇಲ್ಲಿ ಎಲ್ಲಿ ಬಿಲ್ಡಿಂಗ್ ಇಲ್ಲ ಏನಿಲ್ಲ, ಕೋಟಿ ಕೋಟಿ. ಅವ್ನು ನದಿ ತೋರಿಸ್ತಿದ್ನು. ನದಿ ಅಪ್ಪಗಳು ಏನು ಮಾಡ್ತಿದ್ರು ಅಂದರೆ ಸಿದ್ದೇಶ್ವರ ಅಪ್ಪಗಳು ನದಿ ಹೋಗಿ ಕೂತು ಬಿಡೋರು ಅವರು. ಒಟ್ಟು ಆರಾಮ, ಏನೂ ಇಲ್ಲ, ಕೂತು ಬಿಡೋರು. ಇವರು ತಮ್ಮ ಶಿಷ್ಯರು 2 ಬಂದಿರ್ತಲ್ಲ, ಅವ್ರು ಅರ್ಧ ಪರ್ಲಾಂಗ್ ಮುಂದೆ ಅಲ್ಲಿ ಕೂತು ಬಿಡೋರು. ಇವ್ರು ಕೊಂಡವ್ರು ಬರೀ ನೋಡೋರು. ಆ ನದಿ ನೀರನ್ನು ನೋಡೋದ್ರಿಂದ ಹೆಂಗೆ ನಮ್ಮ ಜೀವನ ಸರಳವಾಗಿ ಹೋಗ್ತಿತ್ತಲ್ಲ. ಅವಾಗ ಕಲ್ಲ, ದಿನ್ನಿ, ಕಸ, ಟೊಂಗಿ ಅವು ಇವು ಬರ್ತಿರ್ತಲ್ಲ, ಅದನ್ನ ದಟ್ಕೋತ ಹೋಗ್ತಿತ್ತಲ್ಲ. ಅವಾಗ ಅಂತಿದ್ರು ಅವ್ರು, ಇದಪ್ಪ ಕಷ್ಟ ಸುಖ ಅದು ಇದು ನಷ್ಟ ಆದಾಯ ಇದ. ನದಿ ನೀರು ಹೆಂಗೆ ಹೋಗ್ತಾ ಹಂಗೆ ಹೋಗ್ಕೋತಿರೋದಪ್ಪ. ಮುಂದೆ ಹಿಂದೆ ಯಾಕೆ ಹೋಗ್ತೀರಿ ನೀವು? ಮುಂದೆ ಹೋಗ್ಬೇಕನ್ನೋರು ಯಾರು? ಅಪ್ಪುಗಳಿಲ್ಲ, ನಾವಿದಾವಲ್ಲ ಅವ್ರು ಅಪ್ಪುಗಳದ ಶಿಷ್ಯರ ಹೇಳಕ್ಕ. ಅವರಂತ ಇರ್ಲಿಕ್ಕಿಲ್ಲ, ಆದ್ರೆ ಅವರ ಮಾತುಗಳನ್ನು ಮೆಲುಕು ಹಾಕ್ಬೇಕು. ಅವರ ಹೇಳಿದಂಥ ನಿಜವಾದಂಥ ಸ್ಥಿತಿಯನ್ನು ತಂದು ನಿಮ್ಮ ಮುಂದೆ ಇಡಬೇಕಾಗ್ತೈತೆ. ನೀವೇನು ನಾವು ಅಪ್ಪುಗಳಿದಾರ ಅವ್ರ ಶಿಷ್ಯ ನಾವು ಅಂತ ಅಲ್ಲ. ನಾವು ಅಲೆಮಾರಿ ಪ್ರವಚನಕಾರರು. ಅವರು ಅಲೆಮಾರಿರಲ್ಲ, ಅವರು ಎಲ್ಲಿ ಮಠದಾಗ ಹೇಳ್ತಿದ್ರು. ಅವರು ಒಂದು ಊರಾಗ ಹೇಳೋರು, ಮುಂದಿನ ಊರಿಗೆ ಹೋಗೋರು. ಎಷ್ಟೋ 1 ವರ್ಷ 2 ವರ್ಷ ನಂಬರ್ ಹಚ್ತಿರೋ ಅಂತ. ಎಲ್ಲಿ ನಂಬರ್ ಹಚ್ತಾರೋ ಗೊತ್ತಿಲ್ಲ. 1 ತಿಂಗಳ ಅಟ್ಟ ರೆಸ್ಟ್ ಏನೋ ತಗೋತಿದ್ರಂತ, 11 ತಿಂಗಳು ಪ್ರವಚನ ಹೇಳ್ತಿರಂತ. ಅದು ಖರೇನೂ ಇದೆ. ಆದ್ರೆ ರೆಸ್ಟ್ ಅಂದ್ರೇನು, ಪ್ರವಚನ ಹೇಳ್ರ ಮುಂದೆ ಏನು ಕೆಲಸ ಇತ್ತು? ಅವ್ರಿಗೇನೂ ಇಲ್ಲ. ಆದರೆ ಹೇಳುವಂಥ ಮಾತಿನಲ್ಲಿ ಭಾಳ ಶಕ್ತಿ ಇತ್ತು. ಯಾರ್ಯಾರು ಸಿದ್ದೇಶ್ವರ ಅಪ್ಪುಗಳ ಮಾತು ಕೇಳಿದಾರೆ ಅವರೆಲ್ಲ ಧನ್ಯ ಆಗಿ ಹೋಗಿದ್ದಾರೆ. ಅವರೆಲ್ಲ ಶ್ರೀಮಂತರಾಗಿದ್ದಾರೆ, ಶಾಂತವಾಗಿ ಜೀವನ ನಡೆಸತ್ತಾರ, ಆರಾಮಾಗಿದ್ದಾರೆ. ಬರೀನೋ ಪ್ರಕೃತಿ ನೋಡ್ಕೊತ ಪುಕ್ಕಟ. ಇವೆಲ್ಲ ನಾವು ಹೇಳೋದು ಪುಕ್ಕಟನ್ನ. ನಿಮ್ಗೆ ಹಂಗಿಲ್ಲ, ರೊಕ್ಕ ಕೊಟ್ಟು ಹೇಳ್ಬೇಕು ಅಂದಾಗ ನಿಮಗೆ ಟಿಕೆಟ್ ತೆಗೆದ ಸಿನಿಮಾ ನೋಡೋರು ನೀವು. ನಾವು ಪುಕ್ಕಟ್ ನೋಡ್ರಿ ಅಂದರೆ ಬೇಡಪ್ಪ ಸಿನಿಮಾ ನಿನ್ನ ಚಲೋ ಇಲ್ಲ ನಾವು. ಆಯಿತು, ನಿಮಗಿರಲಿ, ನಮಗಿರಲಿ. ಒಟ್ಟಾರೆ ಇವತ್ತಿನ ಈ ಪ್ರವಚನ ಉದ್ದೇಶ ಏನು ಅಂತಂದ್ರೆ, ಸೃಷ್ಟಿ ಸೌಂದರ್ಯವನ್ನು ನೀವು ನೋಡಿರಿ, ಅದರಂತೆ ನೀವು ಅದರ ಮರ್ಮವನ್ನು ತಿಳ್ಕೊರಿ. ಎಲ್ಲ ಹೇಳಿದಲ್ಲ, ಯಾರಿಂದ ಯಾವುದರಿಂದ ಏನು ಲಾಭ ಆಗ್ತದೆ, ಯಾವ ದೃಷ್ಟಿಯಿಂದ ಲಾಭ ಆಗ್ತದೆ, ಎಷ್ಟು ಹೊತ್ತು ಕೂಡಬೇಕು. ಹೆಚ್ಚು ಹೊತ್ತು ಕೂತ್ರೆ ಭಾಳ ಹೆಚ್ಚು ಲಾಭ, ಕಡಿಮೆ ಕೂತ್ರಂದ್ರೆ ಕಡಿಮೆ ಲಾಭ. ಅದು ನಮ್ಮ ಮೇಲೆ ಇರ್ತಿತ್ತು. ಅದು ಯಾಕಂದ್ರೆ ಇನ್ನೂ ಕೆಲಸಗಳನ್ನು ಮಾಡ್ಬೇಕು, ಬರೇ ಇವ್ರು ಹೇಳ್ತಾರಷ್ಟ ಅಲ್ಲ. ಹೋಗುತ್ತಾ ಈಗ ಪ್ರವಾಸಕ್ಕೆ ಹೋಗ್ತಿರ್ತಾರಪ್ಪ, ಏನೋ ಒಂದು ವನ ಚರ್ಚೆ ಮಾಡ್ತಿರ್ತಾರೆ ಕಾರ್ದಾಗ ಕೂತು. ಹಂಗಿಲ್ಲ, ಅವು ಅಂತಂದೇ ಪ್ರಕೃತಿ ಸೌಂದರ್ಯವನ್ನು ನೋಡೋದು. ಮಹಿಳೆಯರು ಕೆಲಸ ಮಾಡ್ತಿರ್ತಾರೆ ಹೊಲ್ದಾಗ, ಎಷ್ಟು ಕಟ್ಪಟ್ಟು ಕೆಲಸ ಮಾಡ್ತಿರ್ತಾರೆ ಇವ್ರು. ನಾವು ಇಷ್ಟು ಆರಾಮಿದ್ದೇವೆ, ದೇವ್ರು ಎಷ್ಟು ನಮಗೆ ಆರಾಮ್ ಕೊಡಿದೆ. ಮುಂದೆ ಒಬ್ಬ ಗಾಢ ತೊಗೊಂಡು ಹೋಗ್ತಿರ್ತಾನ, ಎಳಿತಿರ್ತಾನ, ಅವ್ನು ಮುಂದೆ ಹೋಗಂಗಿಲ್ಲ. ಅಯ್ಯಪ್ಪ ದೇವ್ರೆ, ಇಂಥದ್ದು ಯಾಕೆ ತ್ರಾಸು ಕೊಡತ್ತೀನಿ ಅವಾಗ. ಮುಂದೆ ಹೋಗೋದು, ಏನೋ ಪ್ರಾಣಿಗಳು ಪಕ್ಷಿಗಳು ಮೇಯ್ತಿರ್ತಾವ, ತಿಂತಿರ್ತಾವ. ನೋಡೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತಾವೆ, ಎಷ್ಟು ಕಲಾಕೃತಿ ಇರ್ತಾವ. ನೋಡೋದು ಹಸುವಾದ ಇಲ್ಲಿ ಎಲ್ಲಿ ತರಿ ಊಟ ಮಾಡೋದು, ಮತ್ತು ಪ್ರಕೃತಿ ಸೌಂದರ್ಯ ನೋಡೋದು. ಅಂದ್ರೆ ನಿಮ್ಗೆ ಆಯಾಸನೂ ಆಗಂಗಿಲ್ಲ, ಹೋಗಿ ಬಂದದೂ ಗೊತ್ತಾಗಿಲ್ಲ. ನೀವಂತಾರೆ ಎಷ್ಟು ಬೇಗ ಬಂದಪ್ಪ, 4-5 ತಾಸು ಜರ್ನಿ ಇದ್ರು ಊಟ 4 ತಾಸು ಬರ್ತಾರೆ, 4 ತಾಸು ಜರ್ನಿ. ಇನ್ನೂ 4 ತಾಸು ಇತ್ತು ಅಂತೇಳಿ ನೀವು ತಲೆ ಇಟ್ಕೊಂಡು ಕೂತ್ರಿ, ಮುಗಿದೋತು ನಿಮ್ಮ ಕತೆ. ಪ್ರಕೃತಿ ಸೌಂದರ್ಯ ನೋಡ್ಕೊತ ನೀವು ಹೋದ್ರಿ ಅಂದರೆ 4 ತಾಸು ನೀವು ಆಗೋದನ್ನು ಗೊತ್ತಾಗಿಲ್ಲ. ಇವತ್ತಿನ ಪ್ರವಚನ ಉದ್ದೇಶ ಇದೆ, ಸೃಷ್ಟಿ ಸೌಂದರ್ಯವನ್ನು ನೋಡಿ ನಿಮ್ಮ ಜೀವನನ ಪವಿತ್ರ ಮಾಡ್ಕೊಳ್ಳಿ ಅಂತೇಳಿ ಇದೊಂದು ಇವತ್ತಿನ ಅಲೆಮಾರಿ ಪ್ರವಚನದ ಮುಖ್ಯ ಉದ್ದೇಶ. ಇದು ಸಫಲ ಆಗಲಿ, ಎಲ್ಲರಿಗೆ ಶರಣಾಗ್ತೇವೆ.